ಕೈ ಹಿಡಿದು ತೋರಿಸುವ ಗುರುವಿನ ಆಸ್ತಿ ಕನ್ನಡ. ಕನ್ನಡ ನನ್ನ ಕನ್ನಡ ಕಸ್ತೂರಿ ಕನ್ನಡ. ನಾವೆಲ್ಲ ಕನ್ನಡಾಂಬೆಯ ಮಹೋತ್ಸವವನ್ನು ಆಚರಿಸಲು ಸೇರಿದ್ದೇವೆ. ಇಂದು ನಮ್ಮ ಕರುನಾಡಿನ ಸ್ಥಾಪನಾ ದಿನ. ಕರುನಾಡನ್ನು ಸ್ಥಾಪಿಸಲು ಸಾವಿರಾರು ಕನ್ನಡಿಗರು ಬಲಿದಾನವನ್ನು ನೀಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಆಲೂರು ವೆಂಕಟರಾಯರು ಕರ್ನಾಟಕದ ಏಕೀಕರಣ ಚಳವಳಿಯನ್ನು ಪ್ರಾರಂಭಿಸಿದರು. ಇದರ ಫಲವಾಗಿ ಎಲ್ಲ ಕನ್ನಡ ಮಾತನಾಡುವ ಪ್ರಾಂತ್ಯಗಳನ್ನು ಒಗ್ಗೂಡಿಸಿ 1956 ನವೆಂಬರ್ 1ರಂದು ಮೈಸೂರು ರಾಜ್ಯ ಸ್ಥಾಪನೆಗೊಂಡಿತು. ತದನಂತರ 1973ರಲ್ಲಿ ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ಹಚ್ಚ ಹಸಿರಿನ ಸುಂದರ ಬೆಟ್ಟಗಳ, ಪವಿತ್ರ ನದಿಗಳ, ಸ್ವಚ್ಛಂದ ಮನೋಭಾವಗಳ ನಾಡು, ಸಂಸ್ಕೃತಿಗೆ ತಾಯ್ನಾಡು, ಅದುವೇ ನಮ್ಮ ಕರುನಾಡು. ಕನ್ನಡವನ್ನು ಉಳಿಸೋಣ, ಮಕ್ಕಳಲ್ಲಿ ಕನ್ನಡದ ಒಲವನ್ನು ಬೆಳೆಸೋಣ. ಕನ್ನಡವನ್ನೇ ಬಳಸಿ ಮಾತನಾಡಿ ಮೊಳಗಲಿ ಕನ್ನಡದ ನಾದ, ಕನ್ನಡದ ಪದ ಎಂದು ಹೇಳುತ್ತಾ ಇವತ್ತಿನ ಈ ಸುಂದರ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ ಈ ಸುಂದರ ಆಚರಣೆಗೆ ಮೆರಗನ್ನು ತಂದುಕೊಟ್ಟಿರುವಂತಹ ನಮ್ಮ ಶಾಲೆಯ ವ್ಯವಸ್ಥಾಪಕರಾದ ಸಿಸ್ಟರ್ ಜ್ಯೋತಿ, ನಮ್ಮ ಪ್ರೀತಿಯ ಪ್ರಾಂಶುಪಾಲರಾದ ಸಿಸ್ಟರ್ ರಶ್ಮಿ ಹಾಗೂ ಸಂಯೋಜಕಿಯಾದ ಸಿಸ್ಟರ್ ಫ್ಲೋರಾ, ಕೆಜಿ ಮೇಲ್ವಿಚಾರಕಿಯಾದ ಸಿಸ್ಟರ್ ಲೀಲಾ, ಆತ್ಮೀಯ ಶಿಕ್ಷಕ ಶಿಕ್ಷಕರಿಗೆ ಮತ್ತು ನನ್ನ ಸಹಪಾಠಿಗಳಿಗೆ 6ನೇ ಬ ಮತ್ತು 1ನೇ ಬ ವರ್ಗದ ವಿದ್ಯಾರ್ಥಿಗಳ ವತಿಯಿಂದ ಸ್ವಾಗತ ಸುಸ್ವಾಗತ. ತಮ್ಮೆಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ದಾಡುವುದೆಂದರೆ ಕನ್ನಡವನ್ನು ಕಿವಿ ನಿಮಿರುವುದು, ಕಾಮನ ಬಿಲ್ಲನ್ನು ಕಾಣುವ ಕವಿಯೊಳ ತೆಕ್ಕಣವನ್ನು ಮೈಮರೆಯುವುದು. ಸಿರಿಗನ್ನಡ ಗೆಲ್ಗೆ, ಸಿರಿಗನ್ನಡ ಬಾಳ್ಗೆ. ಎಲ್ಲರಿಗೂ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕತ್ತಲೆ ಋಣಾತ್ಮಕವಾದರೆ ಬೆಳಕು ಧನಾತ್ಮಕ. ಬೆಳಕು ಜೀವನದ ಅಂಧಕಾರವನ್ನು ತೊಡೆದು ಹಾಕುತ್ತದೆ. ಬೆಳಕು ಎಂದರೆ ಧ್ಯಾನದ ಸಂಕೇತ. ಇಂತಹ ಬೆಳಕು ಎಂದಾಕ್ಷರ ನಮಗೆ ನೆನಪಾಗುವುದೇ ದೀಪ. ಅಸ್ತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಜ್ಯೋತಿ ತನ್ನ ಬೆಳಕನ್ನು ಎಲ್ಲೆಡೆ ಪಸರಿಸುವಂತೆ ನಾವು ಇಂದು ಕನ್ನಡದ ಕಂಪನ್ನು ದೀಪ ಬೆಳಗುವುದರ ಮೂಲಕ ಪಸರಿಸೋಣ. ನಮ್ಮ ಶಾಲೆಯ ವ್ಯವಸ್ಥಾಪಕರಾದ ಸಿಸ್ಟರ್ ಜ್ಯೋತಿ, ಪ್ರಾಂಶುಪಾಲರಾದ ಸಿಸ್ಟರ್ ರಶ್ಮಿ, ಕನ್ನಡ ಶಿಕ್ಷಕಿಯಾದ ಮಿಸ್ ಮೀನಾ ದೀಪವನ್ನು ಬೆಳಗುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ.
ಅಂಕಲ್ ಆಂಟಿಗಳಿಗೆ ಮತ್ತು ಅವರ ಕುಟುಂಬಸ್ಥರಿಗೆ ನಿನ್ನ ಆಶೀರ್ವಾದದ ಅವಶ್ಯಕತೆ ಇದೆ. ನಮ್ಮೆಲ್ಲರಿಗೆ ಒಳ್ಳೆಯ ವಿದ್ಯೆ, ಬುದ್ಧಿ, ಆರೋಗ್ಯವನ್ನು ನೀಡಿ ಎಂದು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ಕನ್ನಡ ನಾಡಿನ ಉಗಮ ಮತ್ತು ಏಕೀಕರಣ ಹಾಗೂ ಕನ್ನಡ ರಾಜ್ಯೋತ್ಸವದ ಮಹತ್ವದ ಕುರಿತು ಮಾತನಾಡಲು ನನ್ನ ಸಹಪಾಠಿಗಳಿಗೆ ಕೇಳಿಕೊಂಡೆ. ಕಾಲಗಳಲ್ಲಿ ಕನ್ನಡದ ದೀಪ ಜನಕ್ಕೆಲ್ಲ ಬೆಳಕಾಗಲಿ ಪುಣ್ಯ ಪ್ರದೀಪ. ಭಾರತಕ್ಕೆ ಬಲವಾಗಿ ಭವ್ಯ ದೀಪ, ಕಳೆಯುತ್ತ ತಾಪ ಬೆಳೆಸುತ್ತ ಸೈಪ. ಹೊತ್ತಿತೋ ಹೊತ್ತಿತು ಕನ್ನಡದ ದೀಪ. ಕನ್ನಡ 6 ಕೋಟಿ ಭಾವನೆಗಳ ಧ್ವನಿ. ಸಾವಿರಾರು ವರ್ಷಗಳಿಂದ ಕನ್ನಡದ ಕಪ್ಪು ಎಲ್ಲೆಡೆ ಹರಡುತ್ತಾ ಬಂದಿದೆ. ಎಲ್ಲರಿಗೂ ಗೊತ್ತಿರುವ ಹಾಗೆ 8 ಜ್ಞಾನಪೀಠ ಪ್ರಶಸ್ತಿಗಳು ಕನ್ನಡಿಗರ ಮಡಿಲಲ್ಲಿ ಇವೆ. ಕನ್ನಡದ ಬಗ್ಗೆ ಹೇಳುತ್ತಾ ಹೋದರೆ ಪದಗಳೇ ಸಾಲುವುದಿಲ್ಲ, ಧ್ವನಿ ನಿಲ್ಲುವುದಿಲ್ಲ, ವಿಷಯ ಮುಗಿಯುವುದಿಲ್ಲ. ಅಷ್ಟು ವಿಶಾಲ ಕನ್ನಡ, ಅಷ್ಟು ವಿಶೇಷ ನಮ್ಮ ಕನ್ನಡ. ಬನ್ನಿ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ. ಕರ್ನಾಟಕ ರಾಜ್ಯಕ್ಕೆ ಮೊದಲು ಇದ್ದ ಹೆಸರು ಮೈಸೂರು ರಾಜ್ಯ. 1950ರಲ್ಲಿ ಭಾರತವು ಗಣರಾಜ್ಯವಾಯಿತು. ಆ ಬಳಿಕ ನಿರ್ದಿಷ್ಟ ಪ್ರದೇಶಗಳಲ್ಲಿ ಕನ್ನಡ ಮಾತನಾಡುತ್ತಿದ್ದ ಜನರನ್ನು ಒಗ್ಗೂಡಿಸಿ ಮೈಸೂರು ರಾಜ್ಯ ರಚನೆಯಾಯಿತು. 1973ರ ನವೆಂಬರ್ 1ರಂದು ರಾಜ್ಯದ ಹೆಸರನ್ನು ಕರ್ನಾಟಕ ಎಂದು ಬದಲಾಯಿಸಲಾಯಿತು. 1890ರಲ್ಲಿ ಧಾರವಾಡದಲ್ಲಿ R.H. ದೇಶಪಾಂಡೆ ಅವರು ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ರಚಿಸಿದರು. 1805ರಲ್ಲಿ ಕನ್ನಡದ ಕುಲಪುರೋಹಿತರಾದ ಆಲೂರು ವೆಂಕಟರಾವ್ ಅವರು ಕರ್ನಾಟಕ ಏಕೀಕರಣ ಚಳವಳಿಯನ್ನು ಪ್ರಾರಂಭಿಸಿದರು. ಹರಿದು ಹಂಚಿ ಹೋಗಿದ್ದ ಕನ್ನಡ ಮಾತನಾಡುವ ಪ್ರದೇಶಗಳನ್ನು 1956ರಲ್ಲಿ ಒಂದುಗೂಡಿಸಲಾಯಿತು. ಕುವೆಂಪು, ಶಿವರಾಮ್ ಕಾರಂತ್, ಮಾಸ್ಟರ್ ವೆಂಕಟೇಶ್ ಅಯ್ಯಂಗಾರ್, A.N. ಕೃಷ್ಣರಾವ್ ಮತ್ತು B.M. ಶ್ರೀಕಂಠಯ್ಯ ಸೇರಿದಂತೆ ಹಲವು ಮಹನೀಯರು ಕರ್ನಾಟಕ ಏಕೀಕರಣಕ್ಕೆ ಕಾರಣರಾದರು. ಉತ್ತರ ಕರ್ನಾಟಕದ ಜನರ ತರ್ಕ ಮಾನ್ಯತೆಗಾಗಿ ನವೆಂಬರ್ 1, 1973ರಂದು ಮೈಸೂರು ಹೆಸರನ್ನು ಕರ್ನಾಟಕ ಎಂದು ಬದಲಾಯಿಸಲಾಯಿತು. ಈ ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವಾಗ ದೇವರಾಜ ಅರಸರು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು. ಕರ್ನಾಟಕ ರೂಪುಗೊಂಡಾಗ ಒಟ್ಟು 19 ಜಿಲ್ಲೆಗಳಿದ್ದವು. ಇದೀಗ 31 ಜಿಲ್ಲೆಗಳಿವೆ. ಈ ಬಾರಿ ನಾವು 70ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ಎಲ್ಲೆಲ್ಲೂ ಕನ್ನಡ ಬಾವುಟ ಹಾರಾಡಲಿದೆ. ಈ ದಿನ ಗಣನೀಯ ಸಾಧಕರಿಗೆ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುತ್ತದೆ. ಕರ್ನಾಟಕ ಮಾತ್ರವಲ್ಲದೆ ಬೇರೆ ರಾಜ್ಯ ದೇಶಗಳಲ್ಲಿರುವ ಕನ್ನಡಿಗರು ಈ ದಿನವನ್ನು ಹಬ್ಬದಂತೆ ಆಚರಿಸುತ್ತಾರೆ. ನಮ್ಮ ಕರ್ನಾಡಿನ ಬಾವುಟ ಕೆಂಪು ಹಳದಿ ಬಣ್ಣದ ಬಾವುಟ. ನಮ್ಮ ಈ ಬಾವುಟವನ್ನು ಕನ್ನಡ ಹೋರಾಟಗಾರರಾದ ಎನ್ ರಾಮಮೂರ್ತಿ ಸಿದ್ಧಪಡಿಸಿದ್ದರು. ಹಳದಿ ಬಣ್ಣವು ಶಾಂತಿ ಮತ್ತು ಸೌಹಾರ್ದತೆಯ ಸಂಕೇತ, ಕೆಂಪು ಬಣ್ಣ ಕ್ರಾಂತಿಯ ಸಂಕೇತ. ಹಾಗೆಯೇ ಇದು ಕನ್ನಡಾಂಬೆ ತಾಯಿ ಭುವನೇಶ್ವರಿಯ ಅರಿಶಿನ ಕುಂಕುಮದ ಸಂಕೇತವೂ ಆಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಕನ್ನಡ ಸ್ಥಿತಿ ಗತಿ ಬದಲಾಗಿದೆ. ಕೇವಲ ಈ ದಿನ ಮಾತ್ರ ಕನ್ನಡ ರಾಜ್ಯೋತ್ಸವ ಆಚರಿಸಿದರೆ ಆಗುವುದಿಲ್ಲ. ಕನ್ನಡ ನಮ್ಮ ಉಸಿರಾಗಬೇಕು. ಬೇರೆ ಭಾಷೆಯನ್ನು ಕಲಿಯುವುದು ತಪ್ಪಲ್ಲ, ಆದರೆ ಬೇರೆ ಭಾಷೆ ಕಲಿತು ಕನ್ನಡ ಮರೆಯುವುದು ತಪ್ಪು. ಎಲ್ಲಾದರೂ ಎತ್ತಾದರೂ ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡ ಗೋವಿನ ಓ ಮುದ್ದಿನ ಕರು, ಕನ್ನಡತನ ಬಂದಿದ್ದರೆ ಅಮ್ಮಗೆ ಕಲ್ಪತರು. ಈ ಸುಂದರ ಸಂಭ್ರಮದಿಂದ ನಾವೆಲ್ಲರೂ ನಮ್ಮ ನೆಲ, ಜಲ, ಭಾಷೆಗಳಿಗಾಗಿ ಪಣತೊಡಬೇಕು. ಕನ್ನಡವನ್ನು ಬೆಳೆಸಿ, ಕನ್ನಡವನ್ನು ಉಳಿಸಿ ಎಂದು ಹೇಳುತ್ತಾ ನಮ್ಮ ಈ ಭಾಷಣಕ್ಕೆ ವಿರಾಮ ಹೇಳುತ್ತೇವೆ. ಧನ್ಯವಾದಗಳು. ನಿಮ್ಮ ಈ ಅದ್ಭುತ ಭಾಷಣಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಈಗ ಕಾರ್ಯಕ್ರಮದ ಆಸಕ್ತಿದಾಯಕ ಘಟ್ಟ ಕನ್ನಡದ ಬಗ್ಗೆ ಅಭಿಮಾನ ವ್ಯಕ್ತಪಡಿಸಲು 1ನೇ ಬ ವರ್ಗದ ವಿದ್ಯಾರ್ಥಿಗಳ ನೃತ್ಯ ಪ್ರದರ್ಶನ ಹಾಗೂ 6ನೇ ಬ ವರ್ಗದ ವಿದ್ಯಾರ್ಥಿಗಳ ವತಿಯಿಂದ ಒಂದು ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚೆನ್ನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ
6th B and first standard students to come on the stage with their teacher. First, I wish all the teachers, students and staff ಕನ್ನಡ ರಾಷ್ಟ್ರದ್ದು ಹಾರ್ದಿಕ ಶುಭಾಶಯಗಳು. I would like to congratulate Ms. Farhad and Ms. Aisha along with their 6th B and 1st B classes have put up such a beautiful, short and sweet and captivating assembly, and you all look so cute in this red, yellow and white attire. Congratulations teachers and students for this beautiful assembly which helped us to become aware of our Karnataka and its rich culture. We give them a big clap. Every region has its own culture. So does Karnataka. It is our culture that gives us identity. We cannot exist as alone. The culture, what we belong to, make us what we are, who we are, and give us a sense of belonging. The culture includes language, the lifestyle, the food we eat, the clothes we wear, the geographical area, all these are part of our culture. So, preserving our culture is preserving ourselves. Without our culture, we cannot be. Because we are human beings, which is a social higher or animal of higher standing. So therefore, the culture is very much part of our identity and our being. That's why we have to preserve this culture. And we are celebrating Karnataka Rajyotsava to remember the rich culture of Karnataka, to become proud about it and feel my identity as a citizen of Karnataka or as a person in Karnataka. So if I don't respect and value my culture, then I have cannot say who I am. When I describe who I am, or when you describe who you are, your place, your language, your community, your society, all has a part of it. We are a part of it and they are a part of us. That's why this is of utmost importance. Let us take the example of one aspect of our culture, that is language. Kannada is the language of Karnataka. How many of you develop your language? It is true, in the school we are not allowed to speak because we have an English medium school, therefore we have to learn English also well, that's why. But besides that, we have Kannada period. Also we can read a lot of Kannada books and develop our proficiency in Kannada. Many times children of English medium say, I don't know Kannada. That's something great like that. It is shameful to say I don't know Kannada and I cannot communicate well, I cannot express well in Kannada. That is shameful. Whether whichever medium you are studying, you have to develop your language to become, to have a special love for your language, mother tongue, Kannada. Okay? So, keep not only the language, all the aspects of our language, our culture. That's why people who are maybe going migrating from Karnataka to elsewhere.
they feel so much homesick after Karnataka. You ask us, those who are staying, maybe they have so much money, they are earning so much money, and they have better standard of life, but still there is Karnataka. Why? Because here is what we are belonging to. This is our culture. The culture of America or UK or Israel or Australia is not our culture. It is true that when we live, we have to adjust with their culture. That is very true. But we cannot forget our culture and we cannot despise our culture. We have to see the richness and value of our culture and appreciate it and develop it. Now we have a tendency, we want to become modern. And modern means becoming like a Western people. That is not true. Being modern has nothing to do with culture. That is developing in thinking and knowledge and adapting and acquiring new knowledge and ideas and values are called development and modern, becoming modern. That does not mean forgetting our culture, our good customs, our good values. So always cherish and value and be proud of your culture, your language and your history. Once again, day which is filled with happiness, joy in celebrating being the citizen of Karnataka. I call upon the stage Vaishnavi Atim Bharat from 8A. She has participated in a marathon conducted by JNMC committee. There are 350 students participated in the marathon. In that, it was a 7-kilometer running marathon. In that, it was conducted in Belgaum. And she came in the top 5. Give her a clap. ಧನ್ಯವಾದಗಳು ಸಿಸ್ಟರ್. ಈ ಕಾರ್ಯಕ್ರಮದ ಅಂತಿಮ ಘಟ್ಟವಾದ ವಂದನಾರ್ಪಣೆಯನ್ನು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಸೂರ್ಯ ಮುಳುಗಲೇಬೇಕು. ಅದೇ ರೀತಿ ಒಂದು ಕಾರ್ಯಕ್ರಮ ಪ್ರಾರಂಭವಾದರೆ ಮುಕ್ತಾಯವಾಗಲೇಬೇಕು. ಪ್ರಥಮವಾಗಿ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತಹ ನಮ್ಮ ಸಂಸ್ಥೆಯ ವ್ಯವಸ್ಥಾಪಕರಾದ ಸಿಸ್ಟರ್ ಜ್ಯೋತಿ, ಪ್ರಾಂಶುಪಾಲರಾದ ಸಿಸ್ಟರ್ ರಜನಿ ಮತ್ತು ಸಂಯೋಜಕಿಯಾದ ಸಿಸ್ಟರ್ ಫ್ಲೋರಾ ಹಾಗೂ ಕೆಜಿ ಮೇಲ್ವಿಚಾರಕಿಯಾದ ಸಿಸ್ಟರ್ ಲೀಲಾ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಲು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತಹ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಅತ್ಯಂತ ಶಾಂತತೆಯಿಂದ ಕುಳಿತು ಆಲಿಸಿದಂತಹ ನಮ್ಮ ಸಹಪಾಠಿಗಳಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಎದೆ ತಟ್ಟಿ ಹೇಳು ನಾ ಭಾರತೀಯನೆಂದು, ಗರ್ವದಿಂದ ಬಾಳು ನಾ ಕನ್ನಡಿಗನೆಂದು. 1000 ಭಾಷೆ ನಾಲಿಗೆಯಲ್ಲಿರಲಿ, ಆದರೆ ಕನ್ನಡ ಭಾಷೆ ಹೃದಯದಲ್ಲಿರಲಿ. ಧನ್ಯವಾದಗಳು.